ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ಹೇಗೆ ಅಪ್ಲೈ ಮಾಡೋದು ಮುಖಕ್ಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಆ್ಯಂಡ್ ಇದರಲ್ಲಿ ಟರ್ಮರಿಕ್ ಇರುತ್ತೆ, ಸ್ಯಾಫ್ರಾನ್ ಇರುತ್ತೆ ಆ್ಯಂಡ್ ಏಪ್ರಿಕಾಟ್ ಆಯಿಲ್ ಕೂಡ ಇರುತ್ತೆ. ಆ್ಯಂಡ್ ಈ ಮಾಮಾ ಅರ್ತ್ ಪ್ರಾಡಕ್ಟ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ಹೇಗೆ ಅಪ್ಲೈ ಮಾಡೋದು ಅದ್ರ ಫುಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಇದು ಬಂದು ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ ವಿತ್ ಟರ್ಮರಿಕ್, ಸ್ಯಾಫ್ರಾನ್ ಆ್ಯಂಡ್ ಏಪ್ರಿಕಾಟ್ ಆಯಿಲ್ ಇರುತ್ತೆ. ಆ್ಯಂಡ್ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಎಸ್, ಇದು ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸುತ್ತೆ, ಹಾಗೆಯೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಆ್ಯಂಡ್ ಸಿಲಿಕಾನ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಫ್ರೀ ಇರುತ್ತೆ ಆ್ಯಂಡ್ ವಿತ್ ಬಯೋ ಆ್ಯಕ್ಟಿವ್ಸ್. ಆ್ಯಂಡ್ ನನ್ನ ಹತ್ರ ಇರುವಂತಹ ಈ ಪ್ರಾಡಕ್ಟು 100 ಗ್ರಾಮ್ ಇದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಹೊಂದಿರುತ್ತೆ ಇದು. ಆ್ಯಂಡ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ಗಳು ಏನೇನಿದೆ ಇಂಪಾರ್ಟೆಂಟ್ ಹೇಳ್ತೀನಿ, ಇಂಗ್ರೀಡಿಯೆಂಟ್ಸ್ಗಳು ಯಾವ್ಯಾವಿದೆ ಅಂತ. ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ, ಆಬ್ವಿಯಸ್ಲಿ ಅಲೋವೆರಾ ಫಾರ್ ಸ್ಕಿನ್ ಬ್ರೈಟ್ನಿಂಗ್ ಏನೇ ಬೇಕಾಗುತ್ತೆ. ಆ್ಯಂಡ್ ಏಪ್ರಿಕಾಟ್ ಆಯಿಲ್ ಇರುತ್ತೆ, ಆಬ್ವಿಯಸ್ಲಿ ಅದಿದ್ದೇ ಇರುತ್ತೆ. ಆ್ಯಂಡ್ ಸ್ಕಿನ್ ಸ್ಮೂತ್ ಆಗೋಕ್ಕೆ ಗ್ಲಿಸರಿನ್ ಇದೆ, ಆಲಿವ್ ಆಯಿಲ್ ಇದೆ, ಅದು ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು. ಹಾಗೆಯೇ ಮೇನ್ ಇಂಪಾರ್ಟೆಂಟ್ ಸ್ಯಾಫ್ರಾನ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ನಮ್ಮ ಸ್ಕಿನ್ಗೆ ಬ್ರೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಎಷ್ಟೊಂದಿದೆ ಇಂಗ್ರೀಡಿಯೆಂಟ್ಸ್ಗಳು, ಬಟ್ ನಾನು ಮೇಯ್ನಾಗಿ ಇಂಪಾರ್ಟೆಂಟ್ ಮಾತ್ರ ಹೇಳಿದ್ದೀನಿ ಅಷ್ಟೇ. ಇದನ್ನು ಹೇಗೆ ಅಪ್ಲೈ ಮಾಡೋದು ನೋಡೋಣ. ಕಾಷನ್ ಹೇಳ್ಬಿಡ್ತೀನಿ. ಇದ್ರದ್ದು ಕಾಷನ್ ಏನು ಅಂತಂದರೆ ಪ್ರಿಕಾಷನ್, ಅಂದರೆ ಮುಂಜಾಗ್ರತೆಗೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತಂದರೆ, ಇನ್ ಕೇಸ್ ಆಫ್ ಕಾಂಟ್ಯಾಕ್ಟ್ ವಿತ್ ದ ಐಸ್, ರಿನ್ಸ್ ಇಮಿಡಿಯೇಟ್ಲಿ. ಅಂದರೆ ಅವನಿಗೇನಾದ್ರೂ ಸ್ವಲ್ಪ ಈ ಕೆಮಿಕಲ್ ಏನಾದ್ರು ಹೋಯಿತು ಅಂತ ಅಂದರೆ ಮುಖ ತೊಳ್ಕೊಳ್ಳಿ ಅಂತ ಹೇಳಿದ್ದಾರೆ. ರಿನ್ಸ್ ಮಾಡಿ ಈ ಮಾಮಾ ಅರ್ತ್ ಪ್ರಾಡಕ್ಟ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ಫೇಸ್ಗೆ ಅಪ್ಲೈ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ಗೆ ಇರಿಟೇಷನ್ಸ್ ಆಗಿರ್ಬೋದು ಅಥವಾ ರ್ಯಾಷಸ್ ಆಗಿರ್ಬೋದು, ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳಾದರೆ ಇಮಿಡಿಯೇಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಹಾಗೆಯೇ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಜಾಸ್ತಿ. ಕಣ್ಣಿಗೆ ಏನಾದರೂ ಟಚ್ ಆಯಿತು ಅಂತ ಅಂದರೆ ಮುಖ ವಾಶ್ ಮಾಡ್ಕೊಬಿಡಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಚಿಲ್ಡ್ರನ್ಸಿಂದ ಈ ಪ್ರಾಡಕ್ಟ್ ಸ್ವಲ್ಪ ದೂರ ಇರಲಿ. ಸ್ಟೋರ್ ಇನ್ ಎ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ನ ಸ್ವಲ್ಪ ಬಿಸಿ ಇರುವಂಥ ಜಾಗಗಳಲ್ಲಿ ಇಡಬೇಡಿ. ಆದಷ್ಟು ಸನ್ಲೈಟ್ ಏನು ಬೀಳ್ತಾ ಇರುತ್ತೆ ಆ ಒಂದು ಜಾಗದಲ್ಲಿ ಇಡಬೇಡಿ, ಅಂದರೆ ಕೀಪ್ ಅವೇ ಫ್ರಮ್ ಹೀಟ್ ಆ್ಯಂಡ್ ಸನ್ಲೈಟ್. ಆ್ಯಂಡ್ ಇಟ್ ಈಸ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಓಕೆನಾ. ಡೈರೆಕ್ಷನ್ ಫಾರ್ ದ ಯೂಸ್ ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಇವಾಗಲೇ ನಾನು ಅಪ್ಲೈ ಮಾಡ್ಕೊಳ್ತೀನಿ, ಬಟ್ ಆದ್ರೂ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಪ್ರಾಡಕ್ಟ್ ಹೇಗೆ ಉಪಯೋಗಿಸೋದು ಅಂತ ಹೇಳಿದ್ರೆ, ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಉಪ್ಟನ್ ಫೇಸ್ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೋಬೇಕು. ಒಂದು ಸ್ಪ್ಯಾಚುಲಾ ಕೊಟ್ಟಿರ್ತಾರೆ, ಅಲ್ಲಿ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದು 15 ಮಿನಿಟ್ಸ್ ಆದ ನಂತರ ನೀವು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ನೀರಿನಲ್ಲಿ ವಾಶ್ ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ನೀವು ವಾರಕ್ಕೆ 1-2 ಬಾರಿ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ನು ತುಂಬಾ ಬ್ರೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೂ ಸೂಟ್ ಆಗುತ್ತೆ, ಎಲ್ಲ ನಾರ್ಮಲ್ ಸ್ಕಿನ್ಗೂ ಸೂಟ್ ಆಗುತ್ತೆ, ಡ್ರೈ ಸ್ಕಿನ್ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಇದನ್ನು ಮೆನ್ಸ್ ಕೂಡ ಬಳಸ್ಬೋದು, ವುಮೆನ್ ಕೂಡ ಬಳಸ್ಬೋದು ಈ ಒಂದು ಪ್ರಾಡಕ್ಟು. ಈ ಒಂದು ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ದು ಪ್ರೈಸ್ ಎಷ್ಟು ಗೊತ್ತಾ ನಿಮಗೆ? 499 ರುಪೀಸ್ ಇದೆ. ಬಟ್ ಟೂ ಕಾಸ್ಟ್ಲಿ, ಬಟ್ ಸ್ಕಿನ್ನು ಸ್ಮೂತಾಗಿ ಕಾಣಿಸುತ್ತೆ, ಹಾಗೆಯೇ ಬ್ರೈಟ್ನಿಂಗ್ ಸ್ಕಿನ್ ಕೂಡ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಆಯಿತು. ಬಟ್ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟ್ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ನಾನು ಹೇಗೆ ಯೂಸ್ ಮಾಡೋದು ಈ ಒಂದು ಪ್ರಾಡಕ್ಟ್ನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಆ್ಯಂಡ್ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಹೊಂದಿರುತ್ತೆ. ಅಂದರೆ ಈಗ ಸ್ವಲ್ಪ ರಿಂಕಲ್ಸ್ ಇರುತ್ತಲ್ವ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಏನಿದೆ ಇದೆಲ್ಲನೂ ಅವಾಯ್ಡ್ ಆಗುತ್ತೆ ನಿಮಗೆ. ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸೋಕ್ಕೆ, ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸೋಕ್ಕೆ ಒಂದಷ್ಟು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಏನೇನು ಟಿಪ್ಸ್ ಅಂತ ಹೇಳಿದ್ರೆ, ಫಸ್ಟು ನಿದ್ರೆ ಮಾಡಬೇಕು. ಮನುಷ್ಯನಿಗೆ ನಿದ್ರೆ ಅಂದರೆ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ 8 ಅವರ್ಸ್ ಆಫ್ ಸ್ಲೀಪ್ ಮಾಡಲೇಬೇಕು, ಅಂದರೆ 8 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು. ದಿನಕ್ಕೆ 8 ಗ್ಲಾಸಸ್ ಆಫ್ ವಾಟರ್ನ ಡೈಲಿ ಕುಡಿತಾ ಬರಬೇಕು, ಅಂದರೆ ದಿನಕ್ಕೆ 8 ಲೋಟ ನೀರು. ಸೊ ಈ ಥರ ನೀವು ಡೈಲಿ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ನು ತುಂಬಾ ಬ್ರೈಟಾಗಿ ಕಾಣಿಸುತ್ತೆ. ಸೊ ನೋ ಡೌಟ್ ಅಬೌಟ್ ದಟ್. ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಮತ್ತು ಹನಿ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು 10 ಮಿನಿಟ್ಸ್ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಆಗ ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಕಾಣಿಸುತ್ತೆ ಅಂತ. ರೆಗ್ಯುಲರ್ ಆಗಿ ನೀವು ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ಕೋಬೇಕು, ಆಗ ಮಾತ್ರ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಸ್ಕಿನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಸರಿನೇ, ಅಂದರೆ SPF 15, 30, 50 ಯಾವುದಾದ್ರೂ ನಿಮ್ಮ ಸ್ಕಿನ್ನಿಗೆ ಸೂಟೇಬಲ್ ಆಗಿರುವಂತಹ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಏನಕ್ಕೆ ಅಂತಂದರೆ, ನಿಮ್ಮ ಸ್ಕಿನ್ಗೆ ಹೊರಗಡೆ ಹೋದಾಗ ನಿಮ್ಮ ಸ್ಕಿನ್ನಿಗೆ UV ರೇಸ್ ಬೀಳುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಬೇಕು ಅಂತಂದರೆ ಯಾವುದಾದ್ರೂ ಸನ್ಸ್ಕ್ರೀನ್ ಬಳಸಲೇಬೇಕಾಗುತ್ತೆ. ಸೊ ಇವಾಗ ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಯೂಸ್ ಕೂಡ ಮಾಡ್ತೀನಿ. ಇವಾಗ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ.
ಈ ಒಂದು ಮಾಮಾ ಅರ್ತ್ ಉಪ್ಟನ್ ಫೇಸ್ ಮಾಸ್ಕ್ನ ನಾನು ಇವಾಗ ಬಳಸ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಇದು ಬಾಕ್ಸ್ 100 ಗ್ರಾಮ್ ಬರುತ್ತೆ. ನೋಡಿ, ಇದು ಉಲ್ಟಾ ಕಾಣಿಸ್ತಾ ಇದೆ, ಬಟ್ ನಾನು ಥಂಬ್ನೇಲಲ್ಲಿ ಹಾಕಿರ್ತೀನಿ ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ ಹೇಗಿದೆ ಅಂತ. ಓಕೆನಾ? ನೋಡಿ, ಹೀಗಿದೆ, ಬಾಕ್ಸ್ ಥರ ಇದೆ. ಇಲ್ಲೂ ಟೈಟ್ ಕ್ಲೋಸ್ ಆಗಿದೆ. ಆ ಕಡೆ ಈ ಕಡೆ ಆಗಿದೆ ಕ್ರೀಮು. ಸೊ ಈಗ ಇದನ್ನ ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಸ್ಪ್ಯಾಚುಲಾ. ಈ ಸ್ಪ್ಯಾಚುಲಾದಿಂದ ನಾನು ಇವಾಗ ಇದನ್ನ ನೀಟಾಗಿ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಜಾಸ್ತಿ ಐ ಕಾಂಟ್ಯಾಕ್ಟ್ ಇರಬಾರ್ದು. ಆ್ಯಂಡ್ ಇದು ಸೇಮ್ ಮುಲ್ತಾನಿ ಮಟ್ಟಿ ಹೇಗಿದೆ ಆ ಥರನೇ ಇದೆ ಇದು. ಇಟ್ ಲುಕ್ಸ್ ಲೈಕ್ ಮುಲ್ತಾನಿ ಮಟ್ಟಿ. ಅದು ಇದೇ ಥರ ಇರುತ್ತೆ. ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಡ್ತೀನಿ, ಸೊ ದಟ್ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇದನ್ನು ಒಂದು 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಇದನ್ನು ವಾರಕ್ಕೆ 1-2 ಬಾರಿ ನೀವು ಅಪ್ಲೈ ಮಾಡ್ಕೊಳ್ತಾ ಬಂದರೆ ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ, ತುಂಬ ಬ್ರೈಟಾಗಿ ಕಾಣಿಸ್ತೀರಾ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಗೆ ಅಪ್ಲೈ ಮಾಡೋದಿಲ್ಲ. ಸೊ ನೀವು ನೆಕ್ಗೆ ಕೂಡ ಅಪ್ಲೈ ಮಾಡ್ಕೋಬೇಕು, ಈವನಾಗಿ ಬರುತ್ತೆ ಆವಾಗ ಸ್ಕಿನ್ ಟೋನ್. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನಾನು. ಸೊ ಇವಾಗ 15 ಮಿನಿಟ್ಸ್ ಆಯಿತು. ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಫುಲ್ ಡ್ರೈ ಆಗಿದೆ ನೋಡಿ. ಸೊ ಏನೂ ಅಂಟಿಲ್ಲ ಕ್ರೀಮು. ಸೊ ಈಗ ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ ನೀರಿನಿಂದ. ಈ ನೀರನ್ನ ಸ್ವಲ್ಪ ಮುಖಕ್ಕೆ ಟ್ಯಾಪ್ ಮಾಡಿ ಫಸ್ಟು, ಅದಾದಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಈಗ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಾಗಿದೆ ನನ್ನ ಸ್ಕಿನ್ನು. ಈಗಷ್ಟೇ ಫೇಸ್ ವಾಶ್ ಆಯಿತು ನಂದು. ಕೋಲ್ಡ್ ವಾಟರ್ನಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ಸ್ಕಿನ್ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಮಾಮಾ ಅರ್ತ್ ಅವರ ಫೇಸ್ ಮಾಸ್ಕು. ಆ್ಯಂಡ್ ಈ ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ಯೂಸ್ ಮಾಡಿಬಿಟ್ಟು ಡೈರೆಕ್ಟ್ ನೀವು ಸನ್ಲೈಟ್ಗೆ ಹೋಗಬೇಡಿ. ಸೊ ಹೊರಗಡೆ ಹೋದರೆ ಬಿಫೋರ್ 20 ಮಿನಿಟ್ಸ್ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಬೇಕಾಗತ್ತೆ, ಇಲ್ಲಾಂದರೆ ಸ್ವಲ್ಪ ಟ್ಯಾನ್ ಆದಂಗೆ ಆಗಿಬಿಡುತ್ತೆ. ಗೈಸ್, ಈ ಒಂದು ಮಾಮಾ ಅರ್ತ್ ಅವರ ಉಪ್ಟನ್ ಫೇಸ್ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ ಆ್ಯಂಡ್ ಬ್ರೈಟಾಗಿ ಕಾಣಿಸುತ್ತೆ. ಸೊ ಆದಷ್ಟು ಬೇಗ ನೀವು ಆನ್ಲೈನಲ್ಲಾಗಿರ್ಬೋದು, ಹೊರಗಡೆ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಅರ್ಲಿ ಆಸ್ ಪಾಸಿಬಲ್. ಯಾಕಂದರೆ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.